ಆಜಾದ್ ಚೌಕದ ಹರಿಹರೇಶ್ವರ ದೇವಸ್ಥಾನದಲ್ಲಿ ವೈಭವದ ಬ್ರಹ್ಮರಥೋತ್ಸವ. ಚಿಂತಾಮಣಿ ನಗರದ ಆಜಾದ್ ಚೌಕದಲ್ಲಿ ನೆಲೆಸಿರುವ ಐತಿಹಾಸಿಕ ಹರಿಹರೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವವು ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಜರುಗಿತು. ಕಳೆದ 10 ರಿಂದ 15 ದಿನಗಳಿಂದ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಹಾಗೂ ಪೂಜಾ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದುಕೊಂಡು ಬಂದಿದ್ದು, ರಥೋತ್ಸವದೊಂದಿಗೆ ಈ ಉತ್ಸವವು ಪರಾಕಾಷ್ಠೆ ತಲುಪಿತು. ರಥೋತ್ಸವದ ಅಂಗವಾಗಿ ದೇವಸ್ಥಾನದಲ್ಲಿ ಹರಿಹರೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ, ಅಲಂಕಾರ ಹಾಗೂ ಹೋಮ ಹವನಗಳನ್ನು ನೆರವೇರಿಸಲಾಯಿತು. ಉತ್ಸವದ ಪ್ರಮುಖ ಆಕರ್ಷಣೆಯಾಗಿ ರಥೋತ್ಸವದ ಮುನ್ನ ವಿವಿಧ ಕಲಾತಂಡಗಳಿಂದ ಸಾಂಸ್ಕೃತಿಕ ಪ್ರದರ್ಶನಗಳು ನಡೆದವು. ವಾದ್ಯಗೋಷ್ಠಿಗಳ ಅಬ್ಬರ, ವೀರಭದ್ರ ಕುಣಿತ ಸೇರಿದಂತೆ ವಿವಿಧ ವೇಷಧಾರಿಗಳ ನೃತ್ಯವು ಭಕ್ತರ ಗಮನ ಸೆಳೆಯಿತು. ನೂರಾರು ಭಕ್ತಾದಿಗಳು ರಥೋತ್ಸವದಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಾಣಿ ರಾಘವೇಂದ್ರ, ಲಕ್ಷ್ಮೀ ಹರ್ಷ, ನಮ್ಮ ಚಿಂತಾಮಣಿಯಲ್ಲಿ ಇಂತಹ ಅದ್ಭುತ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯ. ಕಾರ್ಪಕುಲ ವಂಶಸ್ಥರು ಮತ್ತು ದೇವಸ್ಥಾನದ ಧರ್ಮಕರ್ತರು ಈ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ಈ ರಥೋತ್ಸವಕ್ಕೆ ನಗರಸಭೆ, ಪೊಲೀಸ್ ಇಲಾಖೆ ಹಾಗೂ ಸಾರ್ವಜನಿಕರು ನೀಡಿದ ಸಹಕಾರ ಶ್ಲಾಘನೀಯ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಧರ್ಮಕರ್ತರಾದ ಕೆ. ಸಾಯಿನಾಥ್, ಬಾಬು, ಚಂದ್ರಶೇಖರ್ ಮತ್ತು ಅವರ ಕುಟುಂಬಸ್ಥರು, ಸ್ಥಳೀಯ ಮುಖಂಡರು ಹಾಗೂ ಸಾವಿರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು. ಭಕ್ತರಿಗೆ ಪ್ರಸಾದ ವಿನಿಯೋಗದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಇಡೀ ಆಜಾದ್ ಚೌಕ ಪ್ರದೇಶವು ಹಬ್ಬದ ವಾತಾವರಣದಿಂದ ಕಂಗೊಳಿಸುತ್ತಿತ್ತು. ಎಲ್ರಿಗೂ ನಮಸ್ಕಾರ. ಬಹಳ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಚಿಂತಾಮಣಿಯಲ್ಲಿರುವಂಥ ಆಜಾದ್ ಚೌಕ್ನಲ್ಲಿ ನಡೀತಿದೆ. ವಿಶೇಷ ಏನು ಅಂದರೆ ಇದು ಅದ್ಭುತವಾದಂಥ ಒಂದು ಧಾರ್ಮಿಕ ಕಾರ್ಯಕ್ರಮ. ಸುಮಾರು ವರ್ಷಗಳಿಂದ ನಿರಂತರವಾಗಿ ಒಂದು ಸೇವೆ ನಡ್ಕೊಂಡು ಬರ್ತಾ ಇದೆ. ಬ್ರಹ್ಮ ರಥೋತ್ಸವ, ಎಲ್ಲೆಲ್ಲೂ ರಥೋತ್ಸವ ಅಂದರೆ ಹೋಗಿ ಬರ್ತೀವಿ, ಆ ನೂಕುನುಗ್ಗುಗಳಲ್ಲೆಲ್ಲ ನೋಡಿ ಬರ್ತೀವಿ. ಅಂಥದ್ರಲ್ಲಿ ನಮ್ಮ ಚಿಂತಾಮಣಿಯಲ್ಲಿ ಇಂಥ ಒಂದು ಅದ್ಭುತ ಒಂದು ಕಾರ್ಯಕ್ರಮ ನಡೀತಿದೆ. ಇದು ರಥೋತ್ಸವ ಅಂದರೆ ಕೇವಲ ಒಂದಿನದ ಕಾರ್ಯಕ್ರಮ ಅಲ್ಲ, ನಿರಂತರವಾಗಿ 10-15 ದಿನದಿಂದ ಇದು ಪೂಜೆಗಳೆಲ್ಲ ಮಾಡ್ಕೊಂಡು ಬಂದು ಒಂದು ನಿಷ್ಠೆಯಾಗಿ ಮಾಡುವಂಥ ಒಂದು ಕಾರ್ಯಕ್ರಮ. ಇಲ್ಲಿ ಬಂದ ಭಕ್ತರಿಗಾಗಲಿ, ನಡೆಸಿರುವಂಥ ಸೇವಾಕರ್ತರಿಗಾಗಲಿ ಖಂಡಿತ ಭಗವಂತ ಎಲ್ಲ ಒಳ್ಳೇದು ಮಾಡಿ ಆಶೀರ್ವದಿಸ್ತಾನೆ ಅಂತ ನಂಬಿಕೆ ಇದೆ. ಹಲವಾರು ವರ್ಷಗಳಿಂದ ನಡ್ಕೊಂಡು ಬರ್ತಿರೋ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದೇ ನಮ್ಮೊಂದು ಅದೃಷ್ಟ. ಹೀಗಾಗಿ ಉಮಾಮಹೇಶ್ವರ ಸ್ವಾಮಿ ಅನುಗ್ರಹದಿಂದ ಇಂಥ ಕಾರ್ಯಕ್ರಮಗಳು ಕಾರ್ಪಕುಲ ವಂಶಸ್ಥರಿಂದ ಆಜಾದ್ ಚೌಕಲ್ಲಿರುವಂತಹ ಹರಿಹರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಿರಂತರವಾಗಿ ನಡ್ಕೊಂಡು ಬರ್ತಿದೆ. ಈ ಕಾರ್ಯಕ್ರಮ ಇನ್ನಷ್ಟು ನಡೆಯುವಂತೆ ಆಶೀರ್ವಾದ ಸಿಗಲಿ ಅಂತ ದೇವರಲ್ಲಿ ಎಲ್ಲರ ಮುಖಾಂತರ ನಾನಿವತ್ತು ಪ್ರಾರ್ಥನೆ ಮಾಡ್ಕೊಳ್ತಿದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ನಗರಸಭೆಯವ್ರಿಗಾಗಲಿ, ನಮ್ಮ ಮಿನಿಸ್ಟರ್ ಸುಧಾಕರ್ ಸರ್ ಅವ್ರಿಗಾಗಲಿ, ಪ್ರತಿಯೊಬ್ಬರಿಗೂ ಕೂಡ ಎಲ್ಲರ ಪರವಾಗಿ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ನನ್ನ ಹೆಸರು ಲಕ್ಷ್ಮೀ ಹರ್ಷ. ಸರ್, ಇದು ಕಾರ್ಪಕುಲ ವಂಶಸ್ಥರದ್ದು ದೇವಸ್ಥಾನ, ಇದು ಅವರೇ ನಿರ್ವಹಿಸ್ಕೊಂಡು ಬರ್ತಿರೋದು. ಅವರ ಧರ್ಮಕರ್ತರೆಲ್ಲ ಆದಂತಹ ಚಂದ್ರಶೇಖರ್ ಸರ್ ಅವರು ಪ್ರತಿಯೊಬ್ಬರು ಇಲ್ಲ ಕುಟುಂಬಸ್ಥರು ಮೇನ್ ಆಗಿ ನಡೆಸ್ತಾರೆ. ಅದೇ ಎಲ್ಲರ ಒಂದು ಸಹಕಾರ ಖಂಡಿತ ಇದೆ, ಸಹಕಾರದ ಹಾಗೂ ಸಾರ್ವಜನಿಕರ ಸಹಕಾರ ಖಂಡಿತ ಇದೆ. ಅದರಲ್ಲಿ ಮುಂಚೂಣಿ ಅಂತ ನಾವೊಬ್ರು ಅಂತ ಒಬ್ರು ನಡ್ಸಕ್ಕೊಬ್ರು ಇನ್ಚಾರ್ಜ್ ತಗೊಳ್ಬೇಕಾಗಿ, ಹಾಗೆ ಚಂದ್ರಶೇಖರ್ ಸರ್ ಅವರು, ನಮ್ಮ ಮಾವನವರು, ಅವ್ರು ನೋಡ್ಕೊಂಡು ತಹಸೀಲ್ದಾರ್ ಅವ್ರ ಕಡೆಯಿಂದ ಸಪೋರ್ಟ್ ಸಿಕ್ಕಿದೆ, ಮಿನಿಸ್ಟರ್ ಸರ್ ಸುಧಾಕರ್ ಅವ್ರ ಕಡೆಯಿಂದ ಸಪೋರ್ಟ್ ಸಿಕ್ಕಿದೆ, ಕಮಿಷನರ್ ಸರ್ ಕಡೆಯಿಂದಲೂ ಸಪೋರ್ಟ್ ಸಿಕ್ಕಿದೆ, ಪೊಲೀಸ್ ಇಲಾಖೆ. ಈ ಕಾರ್ಯಕ್ರಮಕ್ಕೆ ಆಗಲೇ ಹೇಳಿದಂಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡಲು ಅನುಕೂಲ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. KB ಆಗಲಿ, ನಿಮ್ಮ ಸಹಕಾರ ಪತ್ರಕರ್ತರಾಗಲಿ, ಪ್ರತಿಯೊಬ್ಬರಿಗೂ ಕೂಡ ಎಲ್ಲರ ಕಡೆಯಿಂದ ನಮನಗಳು. నమ శివాయ. ఈరోజు ఆజాద్ చౌక్లో ఉన్నటువంటి పురాతనమైన హరిహరేశ్వర దేవస్థానంలో 7 దినాల బ్రహ్మరథోత్సవం ప్రయుక్తంగా ప్రథమ రోజు ధ్వజారోహణం నుంచి నిన్న కళ్యాణోత్సవము విజృంభణంగా ఈరోజు బ్రహ్మరథోత్సవము జరగనున్నది. కావున ఇక్కడ భక్తులందరూ కూడా అత్యధిక సంఖ్యలో పాల్గొని బ్రహ్మరథోత్సవంని దర్శించి పునీతులు కావాలని చాలా మంది భక్తులు భక్తియుక్త సేవలతో భగవంతునికి సేవ సమర్పించి ఈరోజు ఇక్కడ అందరూ కూడా ఆయన ఇప్పుడు బ్రహ్మరథోత్సవం ముందర ఊరేగింపేటువంటి ఉత్సవాన్ని చూసేందుకు ఉత్సుకతతో వచ్చినారు. రేపు మన్నాడు కూడా ఇంకా మళ్ళీ బ్రహ్మరథోత్సవం ప్రయుక్తంగా వేరే కార్యక్రమాలు, పార్వాటోత్సవము, శయనోత్సవము, లాస్ట్లో త్రిశూల స్నానము ఉంటుంది. దాని తర్వాత వసంతోత్సవము, అదేవిధంగా వెంకటేశ్వర స్వామి బ్రహ్మరథోత్సవం కూడా కంటిన్యూస్ గా ఉంటుంది. ఈ రోజు భగవంతుడు ఇక్కడ ఉమామహేశ్వరులో విజృంభణంగా బ్రహ్మరథోత్సవం పైన ఊరేగింపు జరుగుతూ ఉన్నది. ఇక్కడ ఇది చాలా 400 years నుంచి చేస్తున్న ఉత్సవము. కావున ఇక్కడ భక్తులు అందరూ కూడా భక్తి శ్రద్ధలతో భగవంతుని దర్శించుకునేందుకు వచ్చినారు. ఇక్కడ భగవంతుడు చాలా విశేషమైనటువంటి వారు. ఇక్కడ మా ముత్తాతల వారు సుబ్బరాయప్ప శ్రేష్ఠి వారి తాతగారు
కాశీ నుంచి లింగంని తల మీద పెట్టుకొని నడుచుకొని తీసుకొని వచ్చి ఇక్కడ ప్రతిష్ఠ చేసినారు. చాలా విశేషమైనటువంటి ఆలయం ఇది. ఇటువంటి హరిహరేశ్వర దేవస్థానము చింతామణిలో తమ చేతులతో రథోత్సవాన్ని ముందరికి ఈడ్చి జన్మ మృత్యు జరా వ్యాధి నుంచి బయటపడి ఇప్పుడు తీర్థప్రసాదాలు తీసుకొని కృతార్థులు కావాల్సిందిగా మేమందరూ ఆహ్వానిస్తున్నాం. उमामहेश्वर महारथोत्सव सप्तदिवसंकल्पित महारथोत्सवांगमोत्सव पंचम दिवसे अश्विन दिवसे रथ प्रतिष्ठापना होमा ಒಳ್ಳೆ ಫೋಟೋ ಕೊಡಿ ಫೋಟೋಗ್ರಾಫರ್.